ಇದೆ. 180ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅನ್ನೋದು ಅನಧಿಕೃತ ಮಾಹಿತಿ. ಏಕೆಂದರೆ ಅಧಿಕೃತವಾಗಿ ಇನ್ನು ಸರ್ಕಾರ ಬರಪೀಡಿತ ತಾಲೂಕುಗಳು ಪಟ್ಟಿ ಬಿಡುಗಡೆ ಮಾಡಿಲ್ಲ. ಈ ಬರದ ತೀವ್ರತೆಯನ್ನು ಮನಗಂಡು ಬರಗಾಲದಿಂದ ಕಂಗೆಟ್ಟಿರ್ತಕ್ಕಂಥ ಶಾಸಕರು ಬರ ಪರಿಹಾರಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ. ಅವರ ಬರ ಪರಿಹಾರ ದೆಹಲಿ ಹೈಕಮಾಂಡಲ್ಲಿ ಇದೆ. ಅದಕ್ಕಾಗಿ ಅದರ ಅಧ್ಯಯನಕ್ಕಾಗಿ ಕೆಲವರು ವರದಿ ತಗೊಂಡು ಹೋಗಿದ್ದಾರೆ, ಕೆಲವರು ಅಲ್ಲೇ ಅಧ್ಯಯನ ಮಾಡಕ್ಕೆ ಹೋಗಿದ್ದಾರೆ. ಯಾಕೆಂದರೆ ಇಲ್ಲಿ 180 ತಾಲೂಕುಗಳಲ್ಲಿ ಬರ ಇದೆ. ಇಲ್ಲಿ ಹಳ್ಳಿಗೆ ಹೋದರೆ ಜನ ನೀರು ಅಂತಾರೆ, ದನ ಎಲ್ಲಿ ಕಟ್ಟೋದು ಅಂತಾರೆ, ನಮ್ಮ ಬಿತ್ತನೆ ಬೀಜ ಎಲ್ಲ ಹಾಳಾಗೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಹೋದರೆ ನಮ್ಮ ಪಿಂಚಣಿ ಹಣನೂ ಬರ್ತಿಲ್ಲ ಅಂತ ಹಿಡ್ಕೊಳ್ತಾರೆ. ಯಾಕೆಂದ್ರೆ 23 ಲಕ್ಷ ಜನರ ಪಿಂಚಣಿಯನ್ನು ರದ್ದುಪಡಿಸಿದ್ದಾರೆ. ಯಾವ ಲಕ್ಷ್ಮಿ ಏನು ಬರ್ತಿಲ್ಲ ಅಂದರೆ ಯಾವ ದುಡ್ಡು ಇಲ್ಲ. ನಿಮಗೆ ಅದೆಂಥದ್ದು ತಿಂಗಳಿಗೆ 2,000 ಕೊಡ್ತಾರಲ್ಲ, ಗೃಹಲಕ್ಷ್ಮಿ ಇಲ್ಲ. ಇದೆಲ್ಲದರ ಆಧಾರದಲ್ಲಿ ನಮ್ಗೆ ಯಾಕೆ ಗ್ರಾಚಾರ ಅಂತ ಹೇಳಿ ಅದರ ಅಧ್ಯಯನ ಮಾಡುವ ನೆಪದಲ್ಲಿ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. ಕೇಳಿದ್ರು ಸಂವಿಧಾನ ಬಗ್ಗೆ ಮಾತಾಡುವಂಥ ಮಹಾನುಭಾವರೇ, ನಿಮಗೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರೋದು, ಪೌರತ್ವ ಕೊಡೋದು ಇವೆಲ್ಲ ಇರೋದು ಕೇಂದ್ರ ಸರ್ಕಾರಕ್ಕೆ. ನಿಮಗೇನು ಅಧಿಕಾರ ಇದೆ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ನಿಮಗಿದೆಯಾ? ನಿಮ್ಗೆ ಯಾರು ಅಧಿಕಾರ ಕೊಡ್ತಾರೆ? ನಾನು ಚುನಾವಣಾ ಆಯೋಗ ಹೇಳ್ತೀನಿ, ಇವ್ರು ಕೊಡೋ PRC ಸರ್ಟಿಫಿಕೇಟ್ನ SIRಗೆ ಮಾನ್ಯ ಮಾಡಬೇಡಿ. ಇವರು ಉದ್ದೇಶನೇ ಬಾಂಗ್ಲಾದೇಶದವ್ರನ್ನ, ಪಾಕಿಸ್ತಾನದವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅವರಿಗೆ ಇಲ್ಲಿ ವೋಟರ್ ಲಿಸ್ಟಲ್ಲಿ ಮತದಾರರನ್ನಾಗಿ ಮಾಡ್ಕೊಳ್ಳೋಕ್ಕೆ ಈ PRCಯನ್ನು ತರಾತುರಿ ತರ್ತಿರೋದು. ಇಲ್ಲದೆ ಇದ್ರೆ ಇವರಿಗೆ PRC ಇವರಿಗೆ ಅಧಿಕಾರ ಇಲ್ಲದೆ ಇರೋದನ್ನ ಯಾಕೆ ಚಲಾಯಿಸಕ್ಕೋಗ್ತಾರೆ? ಯಾರಿಗೆ ಏನೂ ದಾಖಲೆಗಳಿಲ್ವೋ ಅವರಿಗೆ PRC ಒಂದು ದಾಖಲೆ ಕೊಟ್ಬಿಡೋದು. ಇವ್ರಿಗೇನು ಅಧಿಕಾರ ಇದೆ? ಇವ್ರಿಗೆ ಯಾವ ಸಂವಿಧಾನ ಇವರಿಗೆ ಅಧಿಕಾರ ಕೊಟ್ಟಿದೆ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರವನ್ನು ಇವರಿಗೆ ಸಂವಿಧಾನ ಎಲ್ಲಿ ಕೊಟ್ಟಿದೆ? ಅಂದರೆ ಯಾರು ಬಂದು ಇಲ್ಲಿ 10 ವರ್ಷದಿಂದ ಇದ್ರೂ ಇವರಿಗೆ ಅವ್ರ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಟು ಮಾನ್ಯ ಮಾಡಿಬಿಡ್ತಾರ? ಬಾಂಗ್ಲಾದಾರಾದ್ರೂ ಕೊಡ್ತೀವಿ, ಪಾಕಿಸ್ತಾನದಾದ್ರೂ ಕೊಡ್ತೀವಿ. ಹೇಳಿ ನಿಮಗೆ ತಾಕತ್ತಿದ್ರೆ ಅವರಿಗೆ ಧೈರ್ಯ ಇತ್ತು. ಬಾಂಗ್ಲಾ ಪಾಕಿಸ್ತಾನದವ್ರು ಯಾರು ಬಂದು ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಇಷ್ಟೇ. ಈಗ ಬಾಂಗ್ಲಾದೇಶಿ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಪಾಕಿಸ್ತಾನಿ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಕೀನ್ಯಾದ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಅನಧಿಕೃತವಾಗಿ ಇಲ್ಲಿ ನೆಲೆಸಿರೋ ಸುಳ್ಳ, ಅವರಿಗೆಲ್ಲರಿಗೂ ನೀವು PRC ಕೊಡ್ತೀರಾ? PRC ಕೊಡೋದಕ್ಕಿರೋ ಮಾನದಂಡ ಇದೆ. ಯಾವನು 10 ವರ್ಷದಿಂದ ಇದ್ದು ಕೊಟ್ಬಿಡ್ತೀರಾ? ಮತ್ತು ನಿಮಗೆಲ್ಲ ಅಧಿಕಾರ ಇದೆ, ಸಂವಿಧಾನಬದ್ಧ ಅಧಿಕಾರ. ಹೇಳಿ, ಈ ಎಲ್ಲ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರ. ನಿಮಗೆಲ್ಲಿದೆ ಅಧಿಕಾರ? ನಿಮಗೆಲ್ಲಿದೆ ಹೇಳಿ ಅಧಿಕಾರ? ನಿಮಗಿಲ್ಲದ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನ ವಿರೋಧಿಗಳು. ಮತ್ತು ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ದೇಶಕ್ಕೆ ಶಾಶ್ವತ ಹಾನಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದ್ರೋಹದ ಕೆಲಸವನ್ನು ಮಾಡಬೇಡಿ.